ಹಾಗೆ ಎಲ್ಲ KCET ವಿದ್ಯಾರ್ಥಿಗಳಿಗೆ ವೆಲ್ಕಮ್. ಸೊ ನಾಳಿನ ಬಯಾಲಜಿ ಎಕ್ಸಾಮ್ಗೆ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರಾ, ಬಟ್ ಕೆಲವೊಬ್ಬರು ಪ್ರಿಪೇರ್ ಆಗಿರೋದಿಲ್ಲ. ಅಂಥವರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನಿಮಗೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನೇ ಹೇಳ್ಕೊಡ್ತೀನಿ. ಇದು ನಿಮಗೆ ಎಕ್ಸಾಮ್ ಟೈಮಲ್ಲಿ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಕ್ವಶನ್ಗೆ ಬಂದರೆ, ಇದು ಬಯೋ ಎಕ್ಸಾಮ್ನಲ್ಲಿ ಕೇಳಿರೋ ಕ್ವಶನ್ ಆಯಿತಾ. ಸೊ ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಆಪ್ಷನ್ನ ನೋಡ್ಕೊತಾ ಹೋದರೆ ಆಪ್ಷನಲ್ಲಿ ಏನಿದೆ ಅಂದರೆ 1 2 3 4 2 3 ಓನ್ಲಿ 4 ಹಾಗೆಯೇ 3 and 4 ಅಂತ ಇದೆ. ಓನ್ಲಿ 4 ಅಂತ ಆಪ್ಷನಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ 90% ಆಫ್ ದ ಟೈಮ್ ಅದೇ ರೈಟ್ ಆನ್ಸರ್ ಆಗುತ್ತೆ ಆಯಿತಾ. ಅದೇ ರೀತಿ ಬೋತ್ ಎ ಆ್ಯಂಡ್ ಬಿ ಅಥವಾ ಆಲ್ ಆಫ್ ದ ಅಬೋವ್, ನನ್ ಆಫ್ ದ ಅಬೋವ್ ಈ ಥರ ಆಪ್ಷನ್ಸ್ ಇದ್ದರೂ ಕೂಡ 90% ಆಫ್ ದ ಟೈಮ್ ಇದೇ ರೈಟ್ ಆನ್ಸರ್ ಆಗಿರುತ್ತೆ. ಇದು CET ಅಂತ ಅಲ್ಲ, ಯಾವುದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದರೂ ಸೊ ಇದೇ ಆಲ್ಮೋಸ್ಟ್ ಟ್ರಿಕ್ಸ್ ಇರೋದು ಆಯಿತಾ. ಆ್ಯಂಡ್ ಇನ್ನು ನೆಕ್ಸ್ಟು ಈ ಒಂದು ಕ್ವಶನ್ನ ನೋಡಿ, ವಾಟ್ ಡಸ್ ದ ಸ್ಯಾಂಪಲ್ ಆಫ್ ದ ಗಿವನ್ ಬೇಸ್ ಸೀಕ್ವೆನ್ಸ್ ರೆಪ್ರೆಸೆಂಟ್ 5' GAATC 3' CTTAG 5' ಅಂತ ಇದೆ. ಸೊ ಇದು ಏನಂದರೆ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಆಯಿತಾ. ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂದರೆ ಸೊ ನೋಡಿ, ಇವಾಗ 5' GAATTC ಅದನ್ನು ಉಲ್ಟಾ ಮಾಡಿದಾಗ 3' CTTAAG ಅಂತ ಇದೆ. ಸೊ ಈ ಥರ ಬಂದರೆ ಪ್ಯಾಲಿಂಡ್ರೋಮ್ ಆಗುತ್ತೆ ಆಯಿತಾ. ಅದೇ ರೀತಿ ಈ ಕ್ವಶನ್ನ ನೋಡಿ, ಸೇಮ್ ಪ್ರೀವಿಯಸ್ ಕ್ವಶನ್ನೇ ಬಟ್ ಸ್ವಲ್ಪ ಚೇಂಜಸ್ ಮಾಡಿ ಕೇಳಿದ್ದಾರೆ ಅಷ್ಟೇ. ಸೊ ಈ ಥರ ಕ್ವಶನ್ ಆನ್ಸರ್ ಮಾಡೋದಕ್ಕೆ ಏನಿಲ್ಲ, ಜಸ್ಟ್ ನಿಮಗೆ ಪ್ಯಾಲಿಂಡ್ರೋಮ್ ಅಂತ ಏನಂತ ಗೊತ್ತಿದ್ರೆ ಸಾಕು ಆಯಿತಾ. ಹಾಗೆಯೇ ನೆಕ್ಸ್ಟು ಈ ಒಂದು ಕ್ವಶನ್ಗೆ ನೀವು ಎಲಿಮಿನೇಷನ್ ಟೆಕ್ನಿಕ್ನ ಯೂಸ್ ಮಾಡಬೇಕು. ಸೊ ಈ ಒಂದು ಎಲಿಮಿನೇಷನ್ ಟೆಕ್ನಿಕ್ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ನಾನು ತುಂಬ ವೀಡಿಯೋಸ್ನಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಈ ಒಂದು ಎಲಿಮಿನೇಷನ್ ಟೆಕ್ನಿಕ್ಕಿಂದ ಎಲ್ಲ ಟೈಮಲ್ಲೂ ರೈಟ್ ಆನ್ಸರ್ ಸಿಗುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ರೈಟ್ ಆನ್ಸರ್ ಸಿಗುತ್ತೆ, ಅದಕ್ಕೇನು ಹೆದರ್ಕೋಬೇಡಿ. ಆ್ಯಂಡ್ ಈ ಒಂದು ಎಲಿಮಿನೇಷನ್ ಟೆಕ್ನಿಕ್ನ ಯಾವಾಗ ಯೂಸ್ ಮಾಡಬೇಕಂದ್ರೆ, ನಿಮ್ಮ ಹತ್ರ 60 ಮಿನಿಟ್ಸ್ ಇರುತ್ತೆ. ಆ 60 ಮಿನಿಟ್ಸಲ್ಲಿ ನೀವು 60 ಕ್ವಶನ್ ಅಟೆಂಪ್ಟ್ ಮಾಡಬೇಕಾಗಿರುತ್ತೆ. ಬಟ್ ಅದು ಅಸಾಧ್ಯ ಆದಾಗ ಈ ಒಂದು ಎಲಿಮಿನೇಷನ್ ಟೆಕ್ನಿಕ್ನ ಕೆಲವೊಂದು ಕ್ವಶನ್ಗೆ ಅಪ್ಲೈ ಮಾಡಿ. ಸೊ ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ಬೇರೆ ಕ್ವಶನ್ ಕೂಡ ಅಟೆಂಪ್ಟ್ ಮಾಡ್ಬೋದು. ಹಾಗೇನೇನು ಈ ಒಂದು ಕ್ವಶನ್ ನೋಡಿ, ದ ಸೆಕೆಂಡರಿ ವಾಲ್ ಮೆಟೀರಿಯಲ್ ಸೆಬರೈನ್ ಈಸ್ ಡೆಪಾಸಿಟೆಡ್ ಆನ್ ದ ವಾಲ್ ಆಫ್ ಅಂತ ಕೇಳಿದ್ದಾರೆ. ಬಟ್ ಇದರ ಆಪ್ಷನ್ನ ಒಂದ್ಸಲ ಕರೆಕ್ಟಾಗಿ ನೋಡಿದ್ರೆ, ಸೊ ಇದರಲ್ಲಿ ಏನಿದೆ P ಅನ್ನೋದು 3ರಲ್ಲಿ ಕಾಮನ್ ಇದೆ. ಸೊ ಅದರಿಂದ ನಾವೇನು ಮಾಡಬೇಕು, ಆಪ್ಷನ್ಸನ್ನು ಎಲಿಮಿನೇಟ್ ಮಾಡ್ಕೋಬೇಕು. ಹಾಗೆಯೇ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಆಪ್ಷನ್ ABDನ ಕಂಪೇರ್ ಮಾಡ್ಕೊಳ್ಳಿ. ಈ ಕಂಪೇರ್ ಮಾಡಿಕೊಂಡ್ರೆ ಆಪ್ಷನ್ Bನ ಸ್ವಲ್ಪ ಪ್ರೊನೌನ್ಸ್ ಮಾಡಿದ್ರೆ ಫಿಲ್ಲಮ್ ಅಂತ ಇದೆ. ಹಾಗೆಯೇ ಆಪ್ಷನ್ Dನ ಫಿಲ್ಲೋಜನ್. ಬಟ್ ಆಪ್ಷನ್ಸ್ A ಏನಿದೆ ಪೆರಿಸೈಕಲ್, ಆ ಸ್ಲ್ಯಾಂಟ್ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಅದರಿಂದ ನಾವು ಏನು ಮಾಡಬೇಕಂದ್ರೆ ಆಪ್ಷನ್ Aನ ಎಲಿಮಿನೇಟ್ ಮಾಡ್ಕೋಬೇಕು. ಹಾಗೆಯೇ ಇನ್ನು ಮಿಕ್ಕಿರೋ ಆಪ್ಷನ್ ಬಂದು ಆಪ್ಷನ್ B ಹಾಗೆಯೇ ಆಪ್ಷನ್ D ಆಯಿತಾ. ಆಪ್ಷನ್ Bನ ಬೇರೆ ಆಪ್ಷನ್ಸ್ ಜೊತೆಗೆ ಕಂಪೇರ್ ಮಾಡಿದ್ರೆ ಆಫ್ ದ ರೂಟ್ ಅಂತ 3ಅದರಲ್ಲೂ ಕಾಮನ್ ಇದೆ. ಸೊ ಅದರಿಂದ ನಾವು ಏನು ಫಿಕ್ಸ್ ಆಗಬೇಕಂದ್ರೆ ಆಪ್ಷನ್ B ಇಸ್ ದ ರೈಟ್ ಆನ್ಸರ್ ಅಂತ ಫಿಕ್ಸ್ ಆಗೋಬೇಕು. ಈ ಥರ ಟ್ರಿಕ್ಸ್ನ ನೀವು ಕೆಲವೊಂದು ಕ್ವಶನ್ಗೆ ಅಪ್ಲೈ ಮಾಡಿ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ, ಇದರಲ್ಲಿ ರೈಟ್ ಆನ್ಸರ್ ಸಿಗ್ಬೋದು ಅಂತ ಅನಿಸಿದ್ರೆ ಅಷ್ಟೇ ನೀವು ಎಕ್ಸಾಮ್ಸಲ್ಲಿ ಯೂಸ್ ಮಾಡ್ಕೊಳ್ಳಿ ಆಯಿತಾ. ಸೊ ಇದು ಇವತ್ತಿನ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು.